ಯಾರೋ ಮಗು ಹುಡುಗಿ ಅಕ್ಕರೆಯಿಂದ ಕೇಳಿದಳು. 70 ಪುಟಗಳ ಖಂಡ ಕಾವ್ಯವನ್ನ ತೆಗೆದು ಲಾಂಧ್ರದ ಸುತ್ತ ತುಂಬಾ ಎಚ್ಚರಿಕೆಯಿಂದ ಹರಡಿದ ಚಲಪತಿ. ಸೀತಮ್ಮನ ಕಣ್ಗಳಲ್ಲಿ ಸರ್ರನೆ ನೀರು ಕದಲಿದವು ಮಗನ ಮುಗ್ಧತೆ ಕಂಡು. ಪ್ರೇಮದ ತಿರುಗಣಿಗೆ ಬಿದ್ದವನ ಆತ್ಮದ ಆರ್ತನಾದಗಳನ್ನು ಚೆನ್ನಾಗಿ ಅರಿಯಬಲ್ಲ ಹೆಂಗಸು. ಆಕೆಗೆ ಅನುಭವದ ಗುಡ್ಡವೇ ಗೊತ್ತಿತ್ತಲ್ಲ. ಮನೆಯ ಮುಂದಿನ ಅಂಗಳದ ಕತ್ತಲಲ್ಲಿ ಕುಳಿತು ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ ಚಲಪತಿಯ ತಲೆ ನೇವರಿಸುತ್ತಾ ಬದುಕು ತನಗೆ ಕಲಿಸಿದ ಪಾಠವನ್ನ ಒಂದೊಂದಾಗಿ ವಿವರಿಸಿದ್ದಳು ಆಕೆ. ಚಲಪತಿ, ಈ ಕನವರಿಕೆಯಂತಹ ಖಂಡ ಕಾವ್ಯ ಒಯ್ದು ಆ ಹುಡುಗಿಯ ಕೈಗೆ ಇಡಬ್ಯಾಡ್ವೋ. ಇಷ್ಟೆಲ್ಲ ಕನಸು ಒಟ್ಟಿಗೆ ಎದುರಾದ್ರೆ ಹುಡುಗಿಯರು ಹೆದರುತ್ತಾರೆ. ಮೊದಲು ಅವಳೆಡೆಗೆ ನಿನಗೆ ಆಸಕ್ತಿ ಇರೋದನ್ನ ಗೊತ್ತು ಮಾಡು. ಆಮೇಲೆ ಪತ್ರ ಕೊಡು, ಗಾಬರಿ ಕಡಿಮೆ ಆಗುತ್ತೆ. ಇಷ್ಟಕ್ಕೂ ಚಲಂ, ನೀನು ಮೊದಲು ಗೆಲ್ಲಬೇಕಾದದ್ದು ಮಾಂಡೋವಿಯನ್ನಲ್ಲ, ಮುಕ್ತಾಯಿಯ ವಿಶ್ವಾಸವನ್ನ. ನಿಜಕ್ಕೂ ಸೀತಮ್ಮ ಕೊಟ್ಟ ಎರಡೂ ಸಲಹೆಗಳು ತುಂಬಾ ಸೂಕ್ತವಾಗಿದ್ದವು, ಆದರೆ ತುಂಬಾ ತಡವಾಗಿದ್ದವು. ಸೋದರತ್ತೆಗೆ ಪಾಠ ಹೇಳುತ್ತಾ ಕೂತ ಮಾಂಡೋವಿ ಮನೆಯೊಳಕ್ಕೆ ಬಂದ ಆಗಂತುಕನು ಯಾರು ಎಂಬುದನ್ನು ನೋಡಲು ಪಕ್ಕನೆ ತಲೆ ಎತ್ತಿ ನೋಡಿದ ಮೊದಲ ನೋಟದಲ್ಲೇ ಚಲಪತಿಯ ಗುಂಗು ಹತ್ತಿಸಿಕೊಂಡಿದ್ದಳು. ಅದರಲ್ಲೂ ಅವನು ಬಂದದ್ದು ಟೆಲಿಗ್ರಾಮು ತಲುಪಿಸಲು ಎಂದು ತಿಳಿದಾಗ ಅವಳ ಕುತೂಹಲ ಅರಳಿತ್ತು. ಹೊಸದಾಗಿ ಪ್ರಾರಂಭವಾದ ಟೆಲಿಗ್ರಾಮ್ ಆಫೀಸು ಕೇವಲ ಸದ್ದುಗಳನ್ನು ಹಿಡಿದು ಅಕ್ಷರಗಳನ್ನು ಆಗಿಸುತ್ತದೆ ಎಂಬ ವಿಸ್ಮಯಕಾರಕ ಸುದ್ದಿ ಅವಳನ್ನು ಈಗಾಗಲೇ ದಂಗುಬಡಿಸಿತ್ತು. ಅಂತಹ ಕಡೆ ಕೆಲಸ ಮಾಡುವ ಚಲಪತಿಯ ಸ್ನೇಹ ಎಂತಹ ರೋಮಾಂಚನಕಾರಿಯಾಗಿದ್ದೀತು ಎನಿಸಿತ್ತು ಮಾಂಡೋವಿಗೆ. ಮುಂದೊಂದು ದಿನ ಚಲಪತಿ ಮನೆಯ ಎದುರಿಗಿನ ತೋಟದಲ್ಲಿ ಕಲ್ಲು ಬೆಂಚಿನ ಮೇಲೆ ಕೂತದ್ದನ್ನು ಕಂಡು, ಮುಕ್ತಾಯಿ, ಇವನು ಅವತ್ತು ಟೆಲಿಗ್ರಾಮ್ ಕೊಡಕ್ಕೆ ಬಂದಿದ್ನಲ್ಲ ಅಂದಾಗ ಮೊನಚುಗಣ್ಣಲ್ಲಿ ಅವಳನ್ನು ತೋಟವನ್ನು ದುರುಗುಟ್ಟಿದ ಮುಕ್ತಾಯಿ, ಅವತ್ತಿಂದ ದಿನ ಬಂದು ತೋಟದಲ್ಲಿ ಕೂಡ್ತಿದ್ದಾನೆ ಎಂದಳು. ಅಷ್ಟೇ ಅಲ್ಲ, ಮುಕ್ತಾಯಿಗೆ ಚಲಪತಿಯ ಕಳ್ಳ ನೋಟ, ಮಾಂಡೋವಿಯ ಬೆನ್ನ ಹಿಂದೆ ದಾರಿಯುದ್ದಕ್ಕೂ ಅವನು ಕಣ್ಣಲ್ಲೇ ರಂಗೋಲಿ ಹಾಸುವ ರೀತಿ ಎಲ್ಲವೂ ಅರಿವಿಗೆ ಬಂದಿದ್ದವು. ಸದಾ ಸೊಸೆಯ ಬೆಂಗಾವಲಿಗೆ ಬರುವ ಆ 40 ಬಾಲ ವಿಧವೆ ತನ್ನ ಮಾಸು, ಕಾವಿ ಸೀರೆ ಮತ್ತು ಬೋಳು ಹಣೆಗಳ ಆಂತರ್ಯದಲ್ಲಿ ಒಂದು ನಿಗಿಸುವ ಜ್ವಾಲಾಮುಖಿಯನ್ನ ಅಡಗಿಸಿಕೊಂಡಿದ್ದಾಳೆ ಎಂಬುದು ಚಲಪತಿಗಾದರೂ ಏನು ಗೊತ್ತು? ತನ್ನ ಸೊಸೆಯನ್ನ ಗಂಡಸೊಬ್ಬ ಇಷ್ಟಪಡತೊಡಗಿದ್ದಾನೆ ಎಂಬ ವಿಷಯವೇ ಮುಕ್ತಾಯಿಯನ್ನ ಸಂತಸದಿಂದ ಹೆದರುವಂತಾಗಿಸಿತ್ತು. ತನ್ನದೇನು, ಬಾಲ್ಯದಲ್ಲಿ ವೈಧವ್ಯ ಕಾಡಿತು, ತಾರುಣ್ಯದಲ್ಲಿ ತಿರುಗಿ ಬೀಳುವ ಧೈರ್ಯವಾಗಲಿಲ್ಲ. 40 ಹೊಸ್ತಿಲಲ್ಲಿ ನಿಂತವಳಿಗೆ ಸೊಸೆಯ ರಂಗೇರುವ ಬದುಕು ಕಂಡು ಒಳಗೆ ಹಿಗ್ಗು. ಹೀಗೆ ವಿಧವೆಯರಿಬ್ಬರು, ಚಲಪತಿ ಹಾಗೂ ಮಾಂಡೋವಿಯರ ಶುರುವಾಗದೆಯೇ ಕೊನೆಗಾಣಬೇಕಿದ್ದ ಪ್ರೇಮಕ್ಕೆ ಬೆಂಗಾವಲಾದರು. ಮುಕ್ತಾಯಿ ಪಾಪ ಅಲ್ವಾ, ಅವನು ದಿನ ಬರ್ತಾನೆ. ಅವನನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಆರೋಗ್ಯವೇ ಇಲ್ಲ ಮುಖದಲ್ಲಿ. ಅದೊಂದು ದಿನ ಮಾಂಡೋವಿ ಹೊರಬಿದ್ದಳು. ಏನು ಗೊತ್ತಿಲ್ಲದೆ ಹಾಗೆಲ್ಲ ನಿರ್ಧಾರ ಮಾಡಬಾರದು. ಮಾತು ಮುಗಿಸಿದಳು ಮುಕ್ತಾಯಿ. ಚಲಪತಿಯ ಮುಖದಲ್ಲಿನ ಅನಾರೋಗ್ಯವೆಲ್ಲ ಪ್ರೇಮ ಜ್ವರದಿಂದಾದದ್ದೇ ಎಂಬುದನ್ನು ಪತ್ತೆ ಹಚ್ಚಲು ಆ ಬಾಲ ವಿಧವೆಗೆ ಕಷ್ಟವಿರಲಿಲ್ಲ. ವೆಂಕಟಾಚಲಪತಿ ಮಾಂಡೋವಿಯನ್ನ ಸಮೀಪಿಸಲು ಆಗದೆ ಚಡಪಡಿಸುವುದು ಹೆಚ್ಚಿದಂತೆಲ್ಲ ಮುಕ್ತಾಯಿಯ ಕಠೋರ ವೈಧವ್ಯ ಕರಗತೊಡಗಿತು. ಮನೆಯಿಂದ ಹೊರಬಿದ್ದ ಕೂಡಲೇ ಮಾಂಡೋವಿಯ ಕಣ್ಣು ರಸ್ತೆಯ ಆಚೆಗಿನ ತೋಟವನ್ನ ಆಸೆಯಿಂದ ಸವರುವುದನ್ನ ಕಣ್ಣಂಚಿನಲ್ಲೇ ನಕ್ಕು ಪ್ರೋತ್ಸಾಹಿಸತೊಡಗಿದ ಮುಕ್ತಾಯಿ, ಅವನ್ ದಿನ ಬರೋದು ನಿಂಗೋಸ್ಕರವೇ ಎಂದು ಮಾಂಡೋವಿಯ ಮುಂಗೈ ಚಿಗುಟಿ ಹೇಳಿದಾಗ ಹುಡುಗಿಯಲ್ಲಿ ನವಿಲು ರೆಕ್ಕೆ ಬಿಚ್ಚಿದ ಭಾವ. ಅತ್ತೆ, ಅವನ್ ಯಾಕೆ ಅಲ್ಲೇ ಕೂತಿರ್ತಾನೆ ಕೇಳಿದಳು ಮಾಂಡೋವಿ. ನಾನಿದ್ದೀನಿ ಅಂತ ಮಾತಾಡ್ಸೋಕೆ ಭಯ.
ಪಾಪ ಎಂದು ಸುಮ್ಮನಾದ ಮುಕ್ತಾಯಿ ತುಸು ಹೊತ್ತಿನ ನಂತರ, ನೋಡೋಣ, ಧೈರ್ಯ ಇದ್ದವನಾದ್ರೆ ಇವತ್ತಲ್ಲ ನಾಳೆ ಬಂದು ಮಾತಾಡಿಸ್ತಾನೆ, ಕಡೆ ಪಕ್ಷ ಪತ್ರನಾದರೂ ಬರೆದು ಕೊಡ್ತಾನೆ ಅಂದಳು. ಅದರ ಹಿಂದೆಯೇ ದೇವರು ತನಗೆ ತಾರುಣ್ಯದಲ್ಲಿ ಕೊಡದ ಧೈರ್ಯವನ್ನ ಈ ಹುಡುಗನಿಗೆ ತಪ್ಪದೆ ಕೊಡಲಿ ಎಂಬ ಮೂಕ ಪ್ರಾರ್ಥನೆಯೊಂದು ಅವಳಲ್ಲಿ ಮೊರೆಯಿತು. ಬದುಕಿನ ಉದ್ದಕ್ಕೂ ಅಂಗೈಯಲ್ಲಿ ಮುಳ್ಳು ಮುರಿದಂತೆ ಕಾಡುವ, ನೆನಪಾಗಿ ಉಳಿದು ಹೋಗುವ ಪ್ರೇಮ ಚಿಗುರಬೇಕಾದರೂ ಯಾಕೆ? ಧೈರ್ಯವೆಂಬ ಒಂದೇ ಒಂದು ಪದಾರ್ಥದ ಕೊರತೆ ತನ್ನನ್ನು ಶಾಶ್ವತವಾಗಿ ಕಾವಿ ಸೀರೆ ವಿಭೂತಿಗಳಲ್ಲಿ ಹೂತು ಹಾಕಲಿಲ್ಲವೇ? ಮಾಂಡೋವಿಗೆ ಎಂದೂ ಇಂತಹ ಸ್ಥಿತಿ ಬಾರದಿರಲಿ ಎಂದು ಮನದಲ್ಲೇ ಹರಸಿದಳು. ಅವರಿಬ್ಬರ ನಡುವೆ ವಯಸ್ಸಿನ ಅಂತರ ಇತ್ತು ನಿಜ, ಆದರೆ ತಾಯಿ ಇಲ್ಲದ ಕೂಸು ಮಾಂಡೋವಿಯನ್ನ ಚಿಕ್ಕಂದಿನಿಂದ ಜೋಪಾನ ಮಾಡಿದವಳಿಗೆ ಅದು ತನ್ನದೇ ಕೂಸು ಎಂಬ ಭಾವ. ಒಂದು ಪ್ರೇಮವಿರದ ದಾಂಪತ್ಯಕ್ಕೆ ಅರಳಿದ ಹೂವು ಮಾಂಡೋವಿ. ಅವಳ ಬದುಕಿನಲ್ಲಿ ಅವಳು ಗೆಲ್ಲುವ ಪ್ರೇಮದ ಒಂದೊಂದು ಮಜಲಿನಲ್ಲೂ ಮುಕ್ತಾಯಿ ತನ್ನ ಸೋಲುಗಳನ್ನು ಮರೆಯಬೇಕು. ಮಾಂಡೋವಿಗಿಂತ ಹೆಚ್ಚಾಗಿ ಮುಕ್ತಾಯಿಯೇ ಹಗಲು ಕನಸಿಗೆ ಬೀಳುತ್ತಿದ್ದಳು. ಆದರೆ ಅಣ್ಣ ಶಿವರಾಜಪ್ಪ ಇಂತಹ ವಿಷಯಗಳಲ್ಲಿ ಎಂತಹ ಕಠೋರ ಹೃದಯಿ ಎಂಬುದನ್ನು ಅಷ್ಟೇ ಬೇಗ ನೆನಪು ಮಾಡಿಕೊಂಡು ಎಚ್ಚರಗೊಳ್ಳುತ್ತಿದ್ದಳು. ಎಷ್ಟೋ ವೇಳೆ ವಯಸ್ಸಿನ ಅಂತರವನ್ನ ಮರೆತು ಗೆಳತಿಯರಂತಾಗಿ ಬಿಡುತ್ತಿದ್ದ ಮಾಂಡೋವಿ ಹಾಗೂ ಮುಕ್ತಾಯಿಯರಿಗೆ ಇತ್ತೀಚೆಗೆ ಚರ್ಚೆಗೆ ಪದೇ ಪದೇ ಸಿಗುತ್ತಿದ್ದ ವಿಷಯ ಅಂದರೆ ಕನ್ನಡಕದ ವೆಂಕಟಾಚಲಪತಿ. ಮನೆಯ ಅಂಗಳಕ್ಕೆ ಬಂದ ಕೂಡಲೇ ಇಬ್ಬರಲ್ಲೊಬ್ಬರು ತೋಟದತ್ತ ತಿರುಗಿ, ಅಲ್ಲಿ ಕೂತಿದ್ದಾನೆ ಅನ್ನುತ್ತಾರೆ. ದಾರಿಯಲ್ಲೆಲ್ಲಾದರೂ ಎದುರಾದ ಕೂಡಲೇ ಕನ್ನಡಕ ಬಂತು ಅನ್ನುತ್ತಾರೆ. ಆದರೆ ಅವನು ಹತ್ತಿರ ಬಂದ ಕೂಡಲೇ ಅವನನ್ನು ನೋಡಿಯೇ ಇಲ್ಲವೆಂಬಂತೆ ವಿಪರೀತ ಗಂಭೀರವಾಗಿ ನಡೆದು ಹೋಗುತ್ತಾರೆ. ಹೀಗೆ ಮೊದಮೊದಲು ಅವರಿಬ್ಬರಿಗೆ ಒಂದು ಹೊತ್ತು ಕಳೆಯುವ ವಸ್ತುವಾಗಿ ನಿಲುಕಿದ ಚಲಪತಿ ಕೆಲವೇ ದಿನಗಳ ಒಳಗಾಗಿ ಅವರ ಬೇರೆ ಮಾತುಗಳನ್ನೆಲ್ಲ ಕದ್ದು ತಾನಾಗಿ ಅವರ ನಡುವೆ ಸ್ಥಿರಗೊಂಡು ಬಿಟ್ಟ. ಇದೆಲ್ಲ ಹುಡುಗಾಟವಿದ್ದೀತು ಎಂದುಕೊಂಡು ಮೊದಮೊದಲು ತಾನು ಹಗುರಾಗಿ ನಕ್ಕು ಸುಮ್ಮನಾಗುತ್ತಿದ್ದ ಮುಕ್ತಾಯಿಗೆ ಇದ್ದಕ್ಕಿದ್ದಂತೆ ಭವಿತವ್ಯದ ಅವಘಡಗಳು ಗೋಚರವಾದವು. ಇಲ್ಲ, ಮಾಂಡೋವಿಯನ್ನ ಅವನು ಸಮೀಪಿಸಲು ಸಾಧ್ಯವೇ ಇಲ್ಲ ಎಂದು ನಿರ್ಧರಿಸಿದಳು. ಆದರೆ ಆಗಷ್ಟೇ ಕನಸು ಅರಳಿಸಿಕೊಳ್ಳುತ್ತಿದ್ದ ಎಳೆಯ ಹುಡುಗಿಗೆ ತನ್ನ ನಿರ್ಧಾರವನ್ನ ನಿರ್ದಯವಾಗಿ ಹೇಳಲಾರಳು. ತೋಟದಲ್ಲಿ ಕೂತವನನ್ನ ಇವಳೆಲ್ಲಾದರೂ ಅಂಕೆ ತಪ್ಪಿ ಮಾತಿಗೆ ಎಳೆದು ಬಿಟ್ಟು ಅದನ್ನ ಶಿವರಾಜಪ್ಪನೇನಾದರೂ ನೋಡಿದರೆ ಮುಗಿದೇ ಹೋಯಿತೆನ್ನಿಸಿ ಶಾಲೆಯಿಂದ ಹಿಂತಿರುಗುವಾಗ ಮಾಂಡೋವಿಗೆ ಒಂದು ಹೊಸ ಪಾಠ ಕಲಿಸಿದಳು. ಅದು ನಿಷಿದ್ಧ ಪ್ರೇಮದ ಶಾಪಕ್ಕೆ ತುತ್ತಾದ ಪ್ರೇಮಿಗಳ ಕಣ್ಣುಗಳು ಕಲಿಯುವ ನಿರಕ್ಷರ ಭಾಷೆ. ಕಣ್ಣಲ್ಲೇ ಮಾತು, ನೋಟದಲ್ಲೇ ಭರವಸೆ, ನಡಿಗೆಯಲ್ಲೇ ಅನುಸಂಧಾನ, ತಿರುಗಿ ನೋಡುವುದರಲ್ಲೇ ವಿಶ್ವಾಸ ಮೂಡಿಸಬಲ್ಲ ಈ ಮೌನ ಭಾಷೆಯನ್ನ ಸೋದರತ್ತೆ ಅರ್ಧ ಕಲಿಸಿದರೆ ಉಳಿದರ್ಧವನ್ನ ವಯಸ್ಸು ಕಲಿಸಿತು. ಕೇವಲ ಕುತೂಹಲವೊಂದು ದಿನಗಳೆದಂತೆಲ್ಲ ಸದ್ದುಗದ್ದಲವಿಲ್ಲದೆ ಪ್ರೇಮವಾಗಿ ಬಿಡುವ ಪರಿಯನ್ನ ಮುಕ್ತಾಯಿ ಗಮನಿಸುತ್ತಲೇ ಇದ್ದಳು. ಆದರೆ ಸುಮ್ಮಗಿದ್ದಳು. ಅವತ್ತು ಎಲೆ ಮಲ್ಲೇಶ್ವರನ ತೇರು. ಊರಿಗೆ ಊರೇ ತೋರಣ ಕಟ್ಟಿಕೊಂಡು ಬೀಗುತ್ತಿತ್ತು. ಹಳೆಯ ಕೋಟೆಯ ಆವರಣದಲ್ಲಿದ್ದ ಎಲೆ ಮಲ್ಲೇಶ್ವರನ ಗುಡಿಯಲ್ಲಿ ಭಾರೀ ಪೂಜೆ. ಸಂಜೆ ತೇರು ಬೀದಿಯಲ್ಲಿ ತೇರೆಳೆಯುವ ಸಡಗರ. ಮಾಂಡೋವಿಯ ಕಣ್ಣು ಅಲ್ಲಿ ನೆರೆದಿದ್ದ ಸಾವಿರಾರು ಜನರ ನಡುವೆ ಅವೇ ಕನ್ನಡಕಗಳ ಹಿಂದಿನ ಗಾಜುಗಣ್ಣುಗಳಿಗಾಗಿ ಹುಡುಕುತ್ತಿದ್ದವು. ತಂದೆ ಮತ್ತು ಸೋದರತ್ತೆಯ ನಡುವೆ ಕಣಗಲೆ ಬಣ್ಣದ ಲಂಗ ಉಟ್ಟುಕೊಂಡು, ಕಡುನೀಲಿ ಕುಪ್ಪಸ ತೊಟ್ಟು, ತಲೆಗೂದಲನ್ನ ಪುಟ್ಟ ಜಲಪಾತದಂತೆ ಬೆನ್ನಿಗೆ ಇಳಿಬಿಟ್ಟುಕೊಂಡು, ಕೋನೇರ ಆಚಾರಿಯ ಅಂಗಡಿಯ ಮಾಳಿಗೆ ಮೇಲೆ ಕುಳಿತು ನಿಧಾನವಾಗಿ ಸರಿಯುತ್ತಿದ್ದ ತೇರನ್ನ ನೋಡುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ಹೃದಯ ಕಿತ್ತು ಬಾಯಿಗೆ ಬಂದಂತಾದದ್ದು ಅವನನ್ನ ಕಂಡಾಗ. ಚಲಪತಿ ಕಟ್ಟಿಗೆ ತೇರಿನ ರಾಕ್ಷಸಾಕಾರದ ಮರದ ಕಾಲುಗಳಿಗೆ ತೀರಾ ಹತ್ತಿರದಲ್ಲಿ ಯಾರಿಂದಲೋ ತಳ್ಳಲ್ಪಟ್ಟ
ಮಾನವಾಕೃತಿಯಂತೆ ನಡೆದು ಬರುತ್ತಿದ್ದಾನೆ. ಒಂದು ಹೆಜ್ಜೆ ತಪ್ಪಿದರೂ ಸಾಕು, ತೇರಿನ ಗಾಲಿಗಳ ಅಡಿಯಲ್ಲಿ ಅವನ ದೇಹ ಚಿತ್ತಾರವಾಗಿ ಹೋಗುತ್ತದೆ. ದೇವರೇ, ಕೇವಲ ತನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಕೆಂಬ ಒಂದೇ ಒಂದು ಹುಚ್ಚು ಹಂಬಲದಿಂದಾಗಿ ಅವನು ಇಡೀ ಜಾತ್ರೆಯ ಕೇಂದ್ರವಾಗಿದ್ದ ತೇರಿನ ಗಾಲಿಗಳಿಗೆ ಸಮೀಪದಲ್ಲಿ ನಡೆದು ಬರುತ್ತಿದ್ದಾನೆಂಬುದು ಮಾಂಡೋವಿಗೆ ತಕ್ಷಣ ಗೊತ್ತಾಯಿತು. ಚಲಪತಿ, ನಿನಗೇನಾದರೂ ಆಗ ಹೋದ್ರೆ ನನ್ನ ಜೀವನದಲ್ಲಿ ಎಂದೂ ನಾನು ಮನೆಯ ಎದುರಿನ ತೋಟದ ಕಡೆಗೆ ತಿರುಗಿಯೂ ನೋಡಲಾರೆ ಎಂದು ಅರಚಬೇಕು ಎನಿಸಿತು ಅವಳಿಗೆ. ಏಯ್ ಮೂರ್ಖ, ನಾಳೆ ಆಫೀಸಿಗೆ ರಜಾ ಕೊಡ್ಬೇಕೇನ್ ನಾನು? ಸತ್ಗೀತ್ ಹೋದಿಯ ಇತ್ಲಾಗ್ವಾ ಎಂದು ಜೇಕಬ್ ಚಂದ್ರಪ್ಪ ಕೈ ಹಿಡಿದು ಜಗ್ಗಿದಾಗ ಕೋನೇರ ಆಚಾರ್ಯ ಅಂಗಡಿಯ ಮಾಳಿಗೆಯತ್ತ ಕಡೆಯ ಬಾರಿಗೆ ಎಂಬಂತೆ ಆಸೆಯಿಂದ ನೋಡಿದ ಚಲಪತಿ. ಮಾಂಡೋವಿ ತಲೆಗೂದಲು ನೇವರಿಸಿಕೊಂಡಳು. ನೋಡಿದೆ ಎಂಬಂತೆ ಮುಕ್ತಾಯಿ ನಿಟ್ಟುಸಿರು ಬಿಟ್ಟಳು. ಎಳವ ತೇರಿನ ಹಿಂದೆ ಅಷ್ಟು ದೂರ ನಡೆದ ಚಲಪತಿಗೆ ಇನ್ನೂ ತನ್ನ ಶಿಕಾರಿಯ ಕರ್ಮಭೂಮಿ ಬದಲಾಯಿಸಬೇಕು ಎಂಬ ಆಲೋಚನೆ ಬಂತು. ಜೇಕಬ್ ಚಂದ್ರಪ್ಪನಿಂದ ಮೆಲ್ಲಗೆ ತಪ್ಪಿಸಿಕೊಂಡವನೇ ಕೋಟೆಯತ್ತ ಓಡಿದ. ಅಲ್ಲಿನ ಎಲೆ ಮಲ್ಲೇಶ್ವರನ ಗುಡಿಗೆ ಮಾಂಡೋವಿ ಬಂದೇ ಬರುತ್ತಾಳೆ ಎಂಬುದು ಅವನಿಗೆ ಗೊತ್ತು. ದಿಮಿ ದಿಮಿ ಎನ್ನುವ ಜನ, ವಿಪರೀತ ನೂಕುನುಗ್ಗಲು. ಶಿವರಾಜಪ್ಪ ಆ ಜಂಗುಳಿಯಲ್ಲಿ ಅವರಿಬ್ಬರಿಂದ ಕೊಂಚ ದೂರವಿದ್ದ. ಮಲ್ಲೇಶನ ಗುಡಿಯಲ್ಲಿ ಉದ್ದಕ್ಕೆ ಕಟ್ಟಲಾಗಿದ್ದ ಹಗ್ಗವನ್ನು ಹಿಡಿದುಕೊಂಡು ಜನರನ್ನ ತಳ್ಳಿಕೊಂಡು ದೇವರ ದರ್ಶನಕ್ಕಾಗಿ ನುಗ್ಗುತ್ತಿದ್ದ ಮಾಂಡೋವಿಗೆ ಇದ್ದಕ್ಕಿದ್ದಂತೆ ಮೋಡದ ಚುಂಗೊಂದು ಮೈಗೆ ತಾಕಿದ ಭಾವ. ಫಕ್ಕನೆ ತಿರುಗಿದಳು. ವೆಂಕಟಾಚಲಪತಿ. ಯಥಾಪ್ರಕಾರದ ಪ್ರೀತಿ ತುಂಬಿದ ಗಾಜು ಕಣ್ಣು, ನಿಸ್ತೇಜ ಮುಖ, ತೆಳ್ಳಗಿನ ದೇಹ, ಪೇಲವನ್ನಗೆ ಮತ್ತು ಪ್ರೇಮದ ಭೀಭತ್ಸತೆಯಿಂದಾಗಿ ಕಂಪಿತವಾಗುತ್ತಿದ್ದ ತುಟಿಗಳು. ಇದ್ದಕ್ಕಿದ್ದಂತೆ ಮಾಂಡೋವಿ ಕಾಲ್ಬೆರಳ ತುದಿಯಿಂದ ಬ್ರಹ್ಮರಂಧ್ರದ ತನಕ ಪ್ರೇಮದ ಸೆಳಕು ತೀಡಿದಂತಾಗಿ ಸಣ್ಣಗೆ ಕಂಪಿಸಿದಳು. ಹಾಗೆ ಭಾವೋದ್ರೇಕಕ್ಕೆ ಒಳಗಾದಾಗ ಅವಳ ಅಂಗೈ ಮತ್ತು ಮೂಗಿನ ತುದಿಗಳು ಕ್ಷಣಾರ್ಧದಲ್ಲಿ ಬೆವೆಯುತ್ತವೆ. ದಿಗಿಲು, ಪ್ರೇಮ, ಸಂತೋಷ ಮತ್ತು ಆತಂಕಗಳೆಲ್ಲ ಒಮ್ಮೆಲೆ ಆಗಿ ಮೈ ಬವಳಿ ಬಂದೀತೆನಿಸಿ ತನ್ನ ಮುಂದೆಯೇ ಇದ್ದ ಸೋದರತ್ತೆಯ ಭುಜ ತಬ್ಬಿಕೊಂಡು ಮುಕ್ತಾಯಿ ಅಂದಳು. ಇಂತಹ ಕಂಪನಗಳ ಬಗ್ಗೆ ಕೇಳಿ ಊಹಿಸಿ ಮಾತ್ರ ಗೊತ್ತಿದ್ದ ಬಾಲ ವಿಧವೆ ಮುಕ್ತಾಯಿ ಸೊಸೆಯ ಕೈಯನ್ನ ಬಲವಾಗಿ ಅಮುಕಿ ಸ್ಪರ್ಶದಲ್ಲೇ ಧೈರ್ಯ ನೀಡಿದಳು. ಅವರಿಬ್ಬರು ಹಾಗೆ ಜನರ ಸಾಲಿನಲ್ಲಿ ದೇವರ ದರ್ಶನಕ್ಕೆಂದು ಹೊರಟಿದ್ದರೆ ಬದುಕಿನಲ್ಲಿ ಇಂತಹ ಅವಕಾಶ ಮತ್ತೆಂದೂ ಸಿಕ್ಕದೇನೋ ಎಂಬಂತೆ ಚಲಪತಿ ಮಾಂಡೋವಿಯ ಪಕ್ಕದಲ್ಲೇ ಅನತಿ ದೂರದವರೆಗೆ ಹೆಜ್ಜೆ ಹಾಕಿದ. ಅವನು ನಿದ್ರೆಯಲ್ಲಿ ನಡೆಯುವವನಂತೆ ಕಂಡ. ಅವನ ಕಣ್ಣಂಚಿನಲ್ಲಿ ನೀರ ಹನಿಯೊಂದು ಪುಟಿದಿತ್ತು. ಹೃದಯ ಇನ್ನಿಲ್ಲದಂತೆ ಬಡಿದುಕೊಳ್ಳುತ್ತಿತ್ತು. ಜಾತ್ರೆ ಎಲೆ ಮಲ್ಲೇಶ್ವರನದ್ದಲ್ಲ, ನನ್ನದೇ ಎನಿಸಿತ್ತು ಚಲಪತಿಗೆ. ಅವತ್ತು ರಾತ್ರಿ ಇಡೀ ಅವನು ನಿದ್ರೆ ಮಾಡದೆ ತೇರು ಎಳೆದ ಹಾದಿಯಲ್ಲಿ ನೆರೆದ ಪರಿಚಯ ಹೆಜ್ಜೆ ಗುರುತುಗಳಲ್ಲಿ ಮಾಂಡೋವಿಯನ್ನ ತನ್ನೊಂದಿಗೆ ಊಹಿಸಿಕೊಳ್ಳುತ್ತಾ ಏಕಾಂಗಿಯಾಗಿ ಅಲೆದ. ಇದ್ದಕ್ಕಿದ್ದಂತೆ ಹಾಸಿಗೆಯಿಂದ ಎದ್ದು ಕುಳಿತಳು ಮಾಂಡೋವಿ. ಎದುರಿಗೆ ನಿಂತಿದ್ದಾನೆ ಚಲಪತಿ, ಮಂಚದ ಬಳಿ, ಕಾಲ ಬುಡದಲ್ಲಿ. ಎಂದಿನಂತೆ ಕನ್ನಡಕ ಹಾಕಿಕೊಂಡು ನಿಂತು ತನ್ನನ್ನು ಇನ್ನಿಲ್ಲದ ಪ್ರೀತಿಯಿಂದ ನೋಡುತ್ತಿದ್ದಾನೆ. ಅವನ ತುಟಿಗಳು ಅದೇ ಪ್ರೇಮದ ಭೀಭತ್ಸತೆಯಿಂದಾಗಿ ನಡುಗುತ್ತಿದ್ದವು. ಯಾಕೆ ಮಾಂಡೋವಿ ಎದ್ದೆ ಎಂದು ನಿದ್ದೆಯ ದನಿಯಲ್ಲಿ ಕೇಳಿದ ಮುಕ್ತಾಯಿ ಮೂಲೆಗಿದ್ದ ಚಿಮಣಿ ಬುಡ್ಡಿಯ ಬೆಳಕನ್ನ ಎತ್ತರಿಸಿದಾಗ ಅದು ಕನಸೆಂಬುದು ಮಾಂಡೋವಿಗೆ ಅರ್ಥವಾಯಿತು. ಚೆನ್ನಾಗಿ ಬೆವೆತು ಬಿಟ್ಟಿದ್ದಳು. ಹೀಗೆ ವಿನಾಕಾರಣ ಹುಡುಗಿಯರು ಬೆವೆಯುವುದು ಅರಳುವ ಪ್ರೇಮದ ಮೊದಲ ಸಂಕೇತಗಳಲ್ಲಿ ಒಂದು ಎಂಬುದನ್ನ ಮುಕ್ತಾಯಿ ಗುರುತಿಸಿದ್ದಳು. ಸಣ್ಣಗೆ ಗದರಿಸಿ ಮಲಗಿಸಿದಳು. ಆದರೆ ಹೊದಿಕೆಯ ಅಡಿಯಲ್ಲಿ ಎರಡೂ ಕೈಗಳನ್ನು ಜೋಡಿಸಿ
ದೇವ್ರೇ, ಅವನೇಕೆ ನನಗೆ ಪತ್ರ ತಂದು ಕೊಡ್ತಾ ಇಲ್ಲ? ಅವನಿಗೆ ಧೈರ್ಯವನ್ನ ಕೊಡು ಎಂದು ಎಲೆ ಮಲ್ಲೇಶನನ್ನ ಪ್ರಾರ್ಥಿಸಿದಳು ಮಾಂಡೋವಿ. ದೇವರು ತಥಾಸ್ತು ಅಂದ. ಮಾಂಡೋವಿಯ ಪರೀಕ್ಷೆಗಳು ಮುಗಿದು ರಜೆಗಳು ಪ್ರಾರಂಭವಾಗಿದ್ದವು. ಈಗ ಅವಳು ಮನೆಯಿಂದ ಕದಲುವಂತಿಲ್ಲ. ದರುಶನ. ಚಲಪತಿ ಹಡಗಿನ ಒಳಗಿನ ಚೆಂಡಿನಂತೆ ಅವಳ ಮನೆಯ ಎದುರಿಗಿನ ತೋಟದಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡಿ ಸುಸ್ತಾದ. ಆದರೆ ಅಂದು ಸರಿಯಾಗಿ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಮನೆಯ ಬಾಗಿಲು ಕಿರ್ರೆಂದಿತು. ಅವತ್ತು ಬಾಗಿಲು ತೆರೆದ ಆಳು ಹುಡುಗಿ 2 ಬೆತ್ತದ ಕುರ್ಚಿಗಳನ್ನು ತಂದು ಆವರಣದ ಒಳಗಿನ ಗುಲ್ಮೊಹರು ಗಿಡಗಳ ನೆರಳಲ್ಲಿ ಎದುರು ಬದುರಾಗಿ ಹಾಕಿದಳು. ಅವಳು ಒಳಕ್ಕೆ ಹೋದ ಮರುಕ್ಷಣವೇ ಮನೆಯಿಂದ ಹೊರಬಂದಳು ಮಾಂಡೋವಿ. ಅವನ ಸ್ವಪ್ನ ದೇವತೆಯಂತೆ. ಹಿಂದೆಯೇ ಮುಕ್ತಾಯಿ. ಇಬ್ಬರ ಕೈಗಳಲ್ಲೂ ಕಸೂತಿ ಕಡ್ಡಿಗಳು, ಮುಖದಲ್ಲಿ ಕಳ್ಳ ನಗೆ. ತೋಟದಲ್ಲಿ ಚಲಪತಿಯನ್ನ ಗುರುತಿಸಿದ ಸಂತೋಷ. ಮೇಲಿಂದ ಗುಲ್ಮೊಹರುಗಳ ಕೆಂಪು ಮಳೆಯಾಗುತ್ತಲಿದ್ದರೆ ತನ್ನ ಅಚ್ಚ ಬಿಳುಪು ಲಂಗ ಅಂಗಿಯಲ್ಲಿ ಬಂಗಾರದ ಮೈ ಮುಚ್ಚಿಕೊಂಡು ಕುಳಿತಿದ್ದಳು ಮಾಂಡೋವಿ. ಒಳಗೆ ಆ ಭೂತಾಕಾರದ ಮನೆಯ ರಿಪೇರಿ ಆಗುತ್ತಿದ್ದುದರಿಂದ ಅವರಿಬ್ಬರು ಹೀಗೆ ಹೊರಬಂದು ಕುಳಿತಿದ್ದಾರೆ ಎಂದುಕೊಂಡ ಚಲಪತಿ. ಆದರೆ ಪ್ರತಿನಿತ್ಯ ಮಧ್ಯಾಹ್ನ 2 ಗಂಟೆಗಳ ಕಾಲ ನಿದ್ದೆ ಮಾಡುತ್ತಿದ್ದ ಶಿವರಾಜಪ್ಪನ ಕಣ್ಣು ತಪ್ಪಿಸಿ ಅವರಿಬ್ಬರು ಹೀಗೆ ಹೊರಗೆ ಗುಲ್ಮೊಹರುಗಳ ನೆರಳಲ್ಲಿ ಕುಳಿತು ರಜೆಯನ್ನ ಕಳೆಯಲು ನಿರ್ಧರಿಸಿದ್ದಾರೆ ಎಂಬುದು ಕೆಲವೇ ದಿನಗಳಲ್ಲಿ ಖಚಿತವಾದಾಗ ಅವನು ಉಲ್ಲಸಿತನಾಗಿದ್ದ. ಅದೊಂದು ಮಧ್ಯಾಹ್ನ ದೇವತೆಗಳು ನಿದ್ರೆಗೆ ಇಳಿಯುವ ಹೊತ್ತು. ಗುಲ್ಮೊಹರಿನ ಸಿಂಚನದಲ್ಲಿ ಕಂದು ಬಣ್ಣದ ಲಂಗ ತೊಟ್ಟು ಕುಳಿತಿದ್ದ ಮಾಂಡೋವಿ ಇದ್ದಕ್ಕಿದ್ದಂತೆ ಕೇಳಿಸಿದ ಹೆಜ್ಜೆ ಸದ್ದಿಗೆ ಬೆಚ್ಚಿ ಬಿದ್ದಳು. ಅವಳ ಉಸಿರು ಸಿಕ್ಕಿಕೊಂಡಂತಾಗಿ ಉಬ್ಬಿದ ಎದೆ 2 ಸಲ ತಟಪಟಿಸಿದ್ದು ಹೊರನೋಟಕ್ಕೆ ಸ್ಪಷ್ಟವಾಗುತ್ತಿತ್ತು. ಕಣ್ಣುಗಳು ಆನಂದ ಅಚ್ಚರಿಗಳಿಂದ ದಾರಿ ತಪ್ಪಿದ ಪಾತರಗಿತ್ತಿಗಳಂತಾದವು. ಕೈ ಚಾಚಿದರೆ ಸಾಕು ಅವನ ಹೃದಯಕ್ಕೆ ಬಡಿಯುತ್ತದೆ. ಅಷ್ಟು ಹತ್ತಿರದಲ್ಲಿ ನಿಂತಿದ್ದ ಚಲಪತಿ. ತುಂಬಾ ಸಹಜವಾಗಿ ಅವಳ ಹೆರಳಿಗೆ ಸುತ್ತಿಕೊಂಡು ಕೆಳಗೆ ಇಳಿದಿದ್ದ ದುಂಡು ಮಲ್ಲಿಗೆಯ ಕಂಪು ಎಷ್ಟು ಗಾಢವಾಗಿ ಚಲಪತಿಯ ಘ್ರಾಣಕ್ಕೆ ನಿಲುಕುತ್ತಿತ್ತು ಅಂದರೆ, ಅನಂತರ ಇಡೀ ಜೀವನದಲ್ಲಿ ಅವನು ದುಂಡು ಮಲ್ಲಿಗೆ ದಂಡೆಯ ವಾಸನೆಯೊಂದಿಗೆ ಮಾಂಡೋವಿಯನ್ನ ಸ್ಮರಿಸುತ್ತಿದ್ದ. ಎದ್ದು ಬೀಳುವ ಅವಳ ಎದೆಯ ಉಸಿರು ಚಲಪತಿಯ ಕಣ್ಣುಗಳಿಗೆ ಕಾಣ್ತಾ ಇತ್ತು. ಮೊದಲಿಗೆ ಕೊಂಚ ವಿಚಲಿತಳಾದಂತೆ ಕಂಡಳಾದರೂ ಮಾಂಡೋವಿ ಮರುಕ್ಷಣದಲ್ಲೇ ಚೇತರಿಸಿಕೊಂಡು, ಏನು ಎಂದಳು. ಕುರ್ಚಿಯಲ್ಲಿ ನಿಟಾರಾಗಿ ಕುಳಿತು ಧೈರ್ಯದಿಂದ ತಲೆ ಎತ್ತಿ ಅವಳು ಮಾತಾಡಿದ ಶೈಲಿ ಅವನ ಕಣ್ಣಲ್ಲಿ ಎಷ್ಟು ಶಾಶ್ವತ ಚಿತ್ರವಾಗಿ ಉಳಿದು ಹೋಯಿತು ಎಂದರೆ, 51 ವರ್ಷಗಳ ನಂತರ ಸಂಧಿಸಿದಾಗಲೂ ಮಾಂಡೋವಿಯನ್ನ ಅವತ್ತಿನದ್ದೇ ಶೈಲಿಯಲ್ಲಿ ಊಹಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗಿತ್ತು. ಈ ಪತ್ರ ಇದನ್ನ ತಗೋ ಮಾಂಡೋವಿ ಅಂದ. ಧ್ವನಿಯಲ್ಲಿ ದೇವರನ್ನ ವರ ಕೇಳುವಾಗಿನ ಶ್ರದ್ಧೆ ಇತ್ತು. ನಮ್ಮ ತಂದೆಗೆ ಗೊತ್ತಿಲ್ಲದೆ ನಾನು ಯಾವ ಪತ್ರನೂ ತಗೊಳ್ಳಲ್ಲ. ಮಾಂಡೋವಿಯ ಉತ್ತರ ಅದೇನೇ ಇರಲಿ, ಅವಳ ದನಿಯ ಒಳಗಿನ ಆರ್ದ್ರತೆ ಮಾತ್ರ ಚಲಪತಿಯ ಶಾಶ್ವತ ನೆನಪುಗಳಲ್ಲಿ ಒಂದಾಗಿ ದಾಖಲಾಗುವಂತಿತ್ತು. ಅದೆಂತಹ ತೇವ! ಇಲ್ಲ, ತಗೋ. ಇದು ನನ್ನ ಸಾವು ಬದುಕಿನ ಪ್ರಶ್ನೆ ಎಂಬ 16 ಅಕ್ಷರಗಳ ವಾಕ್ಯ ಮುಗಿಸೋ ಹೊತ್ತಿಗೆ ಅವನ ದೇಹವಿಡೀ ಕಂಪನಕ್ಕೆ ಒಳಗಾಗಿತ್ತು. ಅವನ ಪ್ರೇಮದ ಉತ್ಕಟತೆಗೆ ಅವನ ದೇಹವೊಂದನ್ನೇ ಅಲ್ಲ, ಆ ಇಡೀ ವಾತಾವರಣವನ್ನ, ಮಾಂಡೋವಿಯನ್ನ, ಅವಳಿಗೆ ನೆರಳಿಯುತ್ತಿದ್ದ ಗುಲ್ಮೊಹರು ಗಿಡಗಳ ಬೇರುಗಳನ್ನೂ ಸೇರಿಸಿ ಎಲ್ಲವನ್ನೂ ಕಂಪನಕ್ಕೀಡು ಮಾಡುವ ಶಕ್ತಿ ಇದ್ದಂತೆನಿಸಿತು. ಮಾಂಡೋವಿ ಎಂದು ಮತ್ತೇನನ್ನೋ ಹೇಳಲು ಹೊರಟ ಚಲಪತಿ ಅವಳ ಮೌನದ ಬೀಭತ್ಸತೆಯನ್ನ ಸಹಿಸಲಾಗದೆ ನಿಂತ ನಿಲುವಿನಲ್ಲೇ ಅಂಗಳದ ಆಳಕ್ಕೆ ಇಳಿದು ನಾಶವಾಗಿ ಬಿಡುತ್ತಾನೆ ಎನಿಸಿ,
ಕೊಡು ಅಂದುಬಿಟ್ಟಳು ಹುಡುಗಿ. ಅವಳ ಕಣ್ಣಲ್ಲೊಂದು ದಿವ್ಯ ಮಂದಹಾಸವಿತ್ತು. ದೇವರೇ, ನಿನ್ನ ಕಾಲದ ಚೀಲದಲ್ಲಿ ಅಸಂಖ್ಯ ಮುಂಜಾವು, ರಾತ್ರಿ, ಸಂಧ್ಯಾಕಾಲಗಳಿವೆ. ಆದರೆ ನನಗಾಗಿ ಇದೊಂದು ಮಧ್ಯಾಹ್ನದ ಈ ಘಳಿಗೆಯನ್ನ ಇನ್ನಷ್ಟು ಹೊತ್ತು ಜಾರಿಯಲ್ಲಿ ಇಡಲಾರೆಯಾ ಎಂದು ಮೊರೆ ಇಟ್ಟಿತು ಚಲಪತಿಯ ಹೃದಯ. ಅವಳ ಪುಟ್ಟ ಕೈಗಳಲ್ಲಿ ಆ ಪತ್ರವನ್ನ ಇರಿಸಿದವನೇ ಒಂದು ಸುದೀರ್ಘ ಯುಗದ ಭಾರವನ್ನೆಲ್ಲ ಇಳಿಸಿಕೊಂಡವನಂತೆ ಅಂಗಳದಿಂದ ಹೊರಬೀಳಲಿದ್ದ ಚಲಪತಿ. ನೋಡು, ಕರೆದಳು ಮಾಂಡೋವಿ. ನಿಂತ. ಮತ್ತೆ ನಾನು ಹೇಳೋ ತನಕ ಇಲ್ಲಿಗೆ ಬರಬೇಡ ಅಂದಳು. ಓಹೋ, ಅದಕ್ಕೇನಂತೆ ಎಂದುಕೊಂಡು ಚಿಗರೆಯ ವೇಗದಲ್ಲಿ ಆವರಣದಿಂದ ಹೊರಬಿದ್ದ ಚಲಪತಿಗೆ ಅವಳ ಮಾತನ್ನ ನಡೆಸಿಕೊಡುವುದು ಅಂದುಕೊಂಡಷ್ಟು ಸುಲಭವಲ್ಲವೆಂದು ಅವತ್ತೇ ಸಂಜೆ ಹೊತ್ತಿಗೆ ಸ್ಪಷ್ಟವಾಯಿತು. ಇಷ್ಟಕ್ಕೂ ಅವಳಿಗೆ ಚಲಪತಿ ಕೊಟ್ಟದ್ದು ತನ್ನ ಜೇಬಿನಲ್ಲಿ ಹಲವಾರು ದಿನಗಳಿಂದ ಚಡಪಡಿಸುತ್ತಾ ಕುಳಿತ 70 ಪುಟಗಳ ಪತ್ರವನ್ನಲ್ಲ, ಅದರ ಒಳಗಿನ ಒಂದೇ ಪುಟ, ತನ್ನ ಪ್ರೇಮ, ಅವಳೆಡೆಗಿನ ನಿಷ್ಠೆ ಮತ್ತು ಅದಕ್ಕಾಗಿ ಅಂಕಿತವಾಗಿ ಹೋಗಿದ್ದ ತನ್ನ ಹೃದಯದ ಬಗ್ಗೆ 4 ಮಾತು ಅಷ್ಟೇ. ತಾನು ಪ್ರೀತಿಯಿಂದ ಬರೆದದ್ದನ್ನ ಅವಳು ಅಕ್ಕರೆಯಿಂದ ಇಸಿದುಕೊಂಡು ರವಿಕೆಯ ಒಳಕ್ಕೆ, ಹೃದಯಕ್ಕೆ ಅತ್ಯಂತ ಹತ್ತಿರವಾದ ಜಾಗದಲ್ಲಿ ಇರಿಸಿಕೊಂಡಿದ್ದಳು. ಚಲಪತಿ ಗಾಳಿಯಲ್ಲಿ ತೇಲಾಡುವಷ್ಟು ಹಗುರಾಗಿ ಹೋಗಿದ್ದ. ಅಬ್ಬಾ, ಪ್ರೇಮ ಪತ್ರವೇ, ಅದರ ಒಂದೇ ಒಂದು ಹಾಳೆಯನ್ನ ಅವಳಿಗೆ ಕೊಟ್ಟರೇನೆ ಇಷ್ಟು ಹಗುರಾಯಿತಲ್ಲ ಮನಸ್ಸು. ಇನ್ನು ಇಡೀ 70 ಪುಟ ಕೊಟ್ಟಿದ್ದರೆ ಅಂದುಕೊಂಡ. 70 ಎದೆಯನ್ನೆಲ್ಲ ಬಗೆದು ಹಾಳೆಗಳಲ್ಲಿ ಮುಚ್ಚಿಕೊಟ್ಟರೂ ಮುಗಿಯದ ಪ್ರೇಮ ತನ್ನದು ಎಂಬುದು ಚಲಪತಿಗೆ ಕಾಲಾಂತರದಲ್ಲಿ ಗೊತ್ತಾಗೋದಿತ್ತು. ಹಾಗೆ ಅವನು ತೋಟದಿಂದ ಹೊರಬಿದ್ದು ರಸ್ತೆ ದಾಟಿ ಅವಳ ಮನೆಯ ಆವರಣ ಹೊಕ್ಕು ಪತ್ರ ಸಮರ್ಪಿಸಿ ಬಂದದ್ದು. ಮುಕ್ತಾಯಿ ಯಾವುದೋ ಕೆಲಸಕ್ಕಾಗಿ ಒಳಕ್ಕೆ ಎದ್ದು ಹೋದಾಗ ಒದಗಿ ಬಂದ ಏಕಾಂತದಲ್ಲೇ ಆದರೂ ಮುದ್ದಿನ ಸೊಸೆ ಮಾಂಡೋವಿಯ ಗುಬ್ಬಿ ಎದೆ ಪುಟಿ ಪುಟಿದು ಬೀಳುತ್ತಿದ್ದುದನ್ನ ಕಂಡ ಮುಕ್ತಾಯಿಗೆ ತನ್ನ 4 ನಿಮಿಷಗಳ ಗೈರು ಹಾಜರಿಯಲ್ಲಿ ಏನೋ ನಡೆದಿದೆ ಎಂಬ ಗುಮಾನಿ ಬಾರದೇ ಇರಲಿಲ್ಲ. ಆದರೆ ತೋಟದ ಕಲ್ಲು ಬೆಂಚಿನ ಮೇಲೆ ಚಲಪತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾದದ್ದು, ಅವನು 4-6 ದಿನಗಳಾದರೂ ಮನೆಯತ್ತ ಸುಳಿಯದಿದ್ದದ್ದು ಕಂಡು ತಾನು ಊಹೆ ಮಾಡಿದ್ದಕ್ಕಿಂತ ಬೇರೇನೋ ನಡೆದಿರಬಹುದೇ ಎನಿಸಿತು ಅವಳಿಗೆ. ಮಾಂಡೋವಿ, ಕನ್ನಡಕ ಬರ್ತಾನೆ ಇಲ್ವಲ್ಲೇ ಕೇಳಿದಳು ಅದೊಂದು ಸಂಜೆ. ಬರ್ದಿದ್ರೆ ಇಲ್ಲ, ನನಗೇನಂತೆ. ನಿರ್ಲಿಪ್ತಿ ನಟಿಸಿದ ಸೊಸೆಯನ್ನೇ ತುದಿಗಣ್ಣಲ್ಲಿ ನೋಡಿ, ಎಲ ಯೌವನದ ಏರಿಕೆಯ ಗತ್ತೆ ಎಂದುಕೊಂಡಳು ಮುಕ್ತಾಯಿ. ಆದರೆ ಚಲಪತಿಯ ಸ್ಥಿತಿ ಮಾತ್ರ 2 ದಿನಗಳಲ್ಲಿ ಅಸಹನೀಯವಾಗಿತ್ತು. ಚಲಪತಿಯ ಸ್ಥಿತಿ ಏನಾಗಿತ್ತು ಕೇಳೋಣ.